ವೈ ಮ್ಯಾಟರ್ಸ್ ಆರ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್ ಅನ್ನೋದನ್ನ ಇದನ್ನ ತಿಳ್ಕೊಂಡು ಹೇಳ್ಬೇಕು ಜನ ಹೇಳೋರು. ಟಿವಿಲ್ ಕೂತ್ಕೊಂಡು ಆರ್ಗ್ಯುಮೆಂಟ್ ಮಾಡೋದಲ್ಲ, ಇಲ್ಲಿ ಬಂದು ಪ್ರಾಕ್ಟಿಕಲ್ ಆಗಿ ಕೇಳ್ಬೇಕು. 10,000 ಕೇಸ್ ಇದೆ, 20,000 ಕೇಸ್ ಇದೆ, ಇನ್ನ 300 ವರ್ಷ ಆಗುತ್ತೆ ತೀರ್ಮಾನ ಮಾಡಕ್ಕೆ. ಆಲ್ ದೀಸ್ ಥಿಂಗ್ಸ್ ಆರ್ ಮಿಸ್ನಾಮರ್. If the things are ready, the pendency can be reduced within no time. ಜನ ಏನ್ ತಿಳ್ಕೊತಾರೆ ಹೇಳಿ? ಕೋರ್ಟ್ ನಲ್ಲಿ ಕೆಲಸವೇ ಆಗ್ತಾ ಇಲ್ಲ, ಸುಮ್ಮನೆ ಕೂತಿದ್ದಾರೆ, ಆನಂದವಾಗಿರ್ತಾರೆ ಜಡ್ಜಿಗಳು, ಕೆಲಸ ಮಾಡ್ತಾ ಇಲ್ಲ ಅನ್ನೋ ಭಾವನೆ ಬಂದಿದೆ ಜನಕ್ಕೆ. ಇದು ಕಾರಣ. ಈ ಕಾರಣವನ್ನ ಸರಿಪಡಿಸೋರು ಯಾರು? ಇದನ್ನೆಲ್ಲ ಸರಿಪಡಿಸಿದ್ರೆ ತಾನೇ ನಾವು ಕೇಸ್ ತೆಗೆದುಕೊಂಡು ಮೆರಿಟ್ ಮೇಲೆ ತೀರ್ಮಾನ ಮಾಡಕ್ಕಾಗೋದು. 2007ನೇ ಇಸ್ವಿ ಯಾಕೆ ಅಂತಂದ್ರೆ ಪೆಂಡೆನ್ಸಿ ಇದೆ. 15 ವರ್ಷದಲ್ಲಿ ಬಹಳಷ್ಟು ಜನ ಪಾಪ ಶಿವನ್ ಪಾದ ಸೇರಿದ್ದಾರೆ. ಹೂ ಇಸ್ ರೆಸ್ಪಾನ್ಸಿಬಲ್? ಅಂಡ್ ಯು ವಾಂಟ್ 2 weeks time. What short means what? And you don't know who the fellow is. ಅಲ್ಲೆಲ್ಲ ಊರ್ಗ್ ಹೋಗಿದ್ದೆ, ಅವ್ರು ಯಾರು ಇಲ್ಲ ಅಂತೀರಿ, ಎಲ್ಲಿಗೆ ಹೋಗಿ ಕರ್ಕೊಂಡ್ ಬರ್ತೀರ ಅವ್ರನ್ನ? ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೋಬೇಕು ತಾವು. ಹಿಂಗೆಲ್ಲ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಕೆಲಸ ಆಗೋದಿಲ್ಲ. ಯಾತಕ್ಕೆ ಮ್ಯಾಟರ್ಸ್ ಉಳಿಯುತ್ತೆ ಕೋರ್ಟ್ ನಲ್ಲಿ ಅನ್ನೋದು ಜನಕ್ಕೆ ಗೊತ್ತಾಗ್ಬೇಕು. Unfortunately, I can't go back to the media and then give all this explanation. No? Neither it is required. But the blame is always on the institution, you see. Institution ಇಲ್ದರೆ ಎಲ್ಲಿಗೆ ಹೋಗ್ಬೇಕು ಜನ? ಇನ್ಎಫೆಕ್ಟಿವ್ ಅಂತ ಹಣೆ ಪಟ್ಟಿ ಇಟ್ಕೊಂಡು ಲೇಬಲ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಲ್ಲ, ಕೋರ್ಟ್ಗೆ ಹಾಕಿದೀವಿ, ಬಂದಾಗ 20-30 ವರ್ಷ. ಜನರೇಷನ್ ಶುಡ್ ವ್ಯಾನಿಶ್. 16 ಅರ್ಜೆಂಟು, 18 ಅರ್ಜೆಂಟು, 4, 5, 6 ಹಾಗೆ ಉಳಿಬೇಕು. ಕೇಳಿದ್ರೆ ಯಾಕಪ್ಪ ಮಾಡ್ಲಿಲ್ಲ ಅಂತಂದ್ರೆ these are all the reasons. Umpteen number of reasons are available for adjournment. ನಿಮ್ಗೆ ಇಂಟ್ರೆಸ್ಟ್ ಇಲ್ವಲ್ಲ, you are the appellant. The persons who had the benefit of decree have all passed away. R1, R2 passed away, R4, R6 passed away. And pendency of the appeal is the reason. Counsel seeks time to verify the legal representative of deceased R1, R2 as well as appellant.